ವಿಶ್ವಶಾಂತಿಗೆ ಯುದ್ಧ ಅಲ್ಲ, ಬುದ್ಧ ಬೇಕು ಎನ್ ವೆಂಕಟೇಶ್. ತರೀಕೆರೆ, ಬಡತನಕ್ಕಿಂತ ದೊಡ್ಡ ಶಾಪವಿಲ್ಲ, ಹಸಿವಿಗಿಂತ ಭಯಾನಕ ರೋಗವಿಲ್ಲ. ಭಗವಾನ್ ಬುದ್ಧರು ಏಕಕಾಲಕ್ಕೆ ವೈದ್ಯರು ಹಾಗೂ ಸಾಮಾಜಿಕ ಹೋರಾಟಗಾರರಾಗಿದ್ದರು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎನ್ ವೆಂಕಟೇಶ್ ಹೇಳಿದರು. ಪಟ್ಟಣದ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ತಳ ಸಮುದಾಯದ ಉಪ್ಪಲಿ, ಸುನೀತಾ, ಸುಪ್ರಿಯಾ, ಸುಮಂಗಲ ಹಾಗೂ ಅಮ್ರಪಾಲಿ ಎಂತಹವರಿಗೂ ಬುದ್ಧರು ಉಪದೇಶ ನೀಡಿ ಸಾಮಾನ್ಯ ಜನರೊಂದಿಗೆ ಬೆರೆತು ಬದುಕಿದ್ದರು. ಬುದ್ಧ ಮಾರ್ಗದಲ್ಲಿ ನಡೆಯುವುದು ಎಂದರೆ ವಿಶ್ವವನ್ನ ಸೌಹಾರ್ದದ ದಾರಿಗೆ ಕೊಂಡೊಯ್ಯುವುದಾಗಿದೆ ಎಂದರು. ನಾಗಪುರದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬುದ್ಧ ಧರ್ಮ ದೀಕ್ಷೆ ಸ್ವೀಕರಿಸಿದ ಸಂದರ್ಭವನ್ನು ಉಲ್ಲೇಖಿಸಿದ ಅವರು, ಇದು ಮತಾಂತರವಲ್ಲ, ನಾನು ನನ್ನ ಮನೆಗೆ ವಾಪಸ್ಸಾಗಿದ್ದೇನೆ ಎಂಬ ಅಂಬೇಡ್ಕರ್ ಮಾತುಗಳನ್ನು ಸ್ಮರಿಸಿದರು. ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳಿಂದಲೇ ಸಂವಿಧಾನ ರೂಪುಗೊಂಡಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಟಿಎನ್ ಜಗದೀಶ್ ಮಾತನಾಡಿ, ಮಕ್ಕಳಿಗೆ ಸಂವಿಧಾನ ಮೌಲ್ಯಗಳು ಹಾಗೂ ಬುದ್ಧನ ಅಹಿಂಸಾ ಮಾರ್ಗವನ್ನು ತಿಳಿಸಬೇಕು. ಯುದ್ಧದಿಂದ ಜೀವ ಹಾನಿ ತಪ್ಪಿಸಲು ಬುದ್ಧನ ಧ್ಯಾನ ಮಾರ್ಗ ಅನುಸರಿಸಬೇಕಾಗಿದ್ದು, ವಸತಿ ಭೂಮಿ ಹೋರಾಟ ಸಮಿತಿಯ ಅಧ್ಯಕ್ಷ ಓಂಕಾರಪ್ಪ ಮಾತನಾಡಿ, ಆಸೆಯೇ ದುಃಖಕ್ಕೆ ಮೂಲ ಎಂದು ಬುದ್ಧರು ಹೇಳಿರುವುದನ್ನು ಸ್ಮರಿಸಿದರು. ಮಿಲಿಟರಿ ಶ್ರೀನಿವಾಸ್ ಮಾತನಾಡಿ, ರಾಜಭೋಗ ಜೀವನ ತ್ಯಜಿಸಿ ಮಾನವ ದುಃಖದ ಮೂಲವನ್ನ ಅರಸಲು ಬುದ್ಧರು ತಪಸ್ಸು ಮಾಡಿದುದನ್ನು ವಿವರಿಸಿದರು. ಶಿರಸ್ತೇದಾರ್ ನಟರಾಜ್ ಮಾತನಾಡಿ, ಬೋಧಿ ವೃಕ್ಷದ ಕೆಳಗೆ ಧ್ಯಾನದಿಂದ ಜ್ಞಾನೋದಯ ಪಡೆದ ಬುದ್ಧರು ಸಮಾಜದಲ್ಲಿ ಹಿಂಸೆಯನ್ನ ತೊಡೆದು ಹಾಕಲು ಕಾರಣರಾದರು ಎಂದರು. ಅಶೋಕ ಚಕ್ರವರ್ತಿಯು ಯುದ್ಧ ತೊರೆದು ಬುದ್ಧ ಧರ್ಮವನ್ನ ಅನುಸರಿಸುವುದನ್ನು ಉಲ್ಲೇಖಿಸಿದರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಪರಶುರಾಮಪ್ಪ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಮಿಲಿಟರಿ ದೇವೇಂದ್ರ, ಆರ್ಐ ರೇವಣ್ಣ, ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಜುನಾಥ್ ಸ್ವಾಗತಿಸಿ ವಂದಿಸಿದರು. ವರದಿ ಪ್ರದೀಪ್ ಹೆಚಿ, ತರೀಕೆರೆ, ಎನ್ಕೆಎಸ್ ಟಿವಿ4. ಸುನೀತಾ ಹಾಗೂ ಸುಪ್ರಿಯಾ ಆಮೇಲೆ ಸುಮಂಗಲ ಅಂತಕ್ಕಂಥವರ ಹೊರನಾಡಿಯಾಗಿರ್ತಾರೆ ಮತ್ತು ಬಡತನದಲ್ಲಿರ್ತಕ್ಕಂಥ ಬಡವರಾಗಿರ್ತಕ್ಕಂಥ ಚಂದ ಮತ್ತು ವೇಶ್ಯೆಯಾಗಿರ್ತಕ್ಕಂಥ ಅಮ್ರಪಾಲಿ ಅವರಂತಹ ಅವರನ್ನು ಒಳಗೊಂಡು ಅವರು ಒಂದು ಬೌದ್ಧ ಒಂದು ಧರ್ಮವನ್ನು ಬುದ್ಧನ ಆದರ್ಶಗಳನ್ನು ಪಾಲನೆ ಮಾಡಲಿಕ್ಕೆ ಮತ್ತು ಅದನ್ನು ಸಾರಲಿಕ್ಕೆ ಅದನ್ನು ಪ್ರಚಾರ ಮಾಡಲಿಕ್ಕೆ ಹೊರಡ್ತಾ ಇರ್ತದೆ. ಅವರು ಬಡತನಕ್ಕಿಂತ ದೊಡ್ಡ ಶಾಪವಿಲ್ಲ, ಅಹಿಂಸೆ ಇಂದಾದ ರೋಗ ಇಲ್ಲ ಮತ್ತು ಬುದ್ಧ ಏಕಕಾಲಕ್ಕೆ ವೈದ್ಯರು ಅವರು ಮತ್ತು ಸಾಮಾಜಿಕ ಹೋರಾಟಗಾರರು ಅವರಾಗಿರ್ತಾರೆ ಮತ್ತು ಬುದ್ಧ ಮಾರ್ಗದಲ್ಲಿ ನಡೆಯುವುದೆಂದರೆ ವಿಶ್ವದ ಸೌಹಾರ್ದದ ಪಥದಲ್ಲಿ ಕೊಂಡೊಯ್ಯುವುದಾಗಿರ್ತದೆ ಬಂದರೆ ಮತ್ತು ಬುದ್ಧನ ಜ್ಞಾನ ಮಾರ್ಗ ತುಂಬ ಮನುಷ್ಯನಿಗೆ ಉತ್ತಮವಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ಜ್ಞಾನವಾಗಿರ್ತದೆ. ಅದೇ ರೀತಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಅವರು 5 ಲಕ್ಷ ಜನ ಅನುಯಾಯಿಗಳನ್ನು ನಾಗ್ಪುರದಲ್ಲಿ ಬುದ್ಧ ದೀಕ್ಷೆಯನ್ನು ಕೊಡುವ ಸಂದರ್ಭದಲ್ಲಿ ಹೇಳ್ತಾರೆ, ಇದು ಮತಾಂತರವಲ್ಲ, ಇದು ನಾನೀಗ ನನ್ನ ಮನೆಗೆ ವಾಪಸ್ಸು ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ವಾಪಸ್ ಅಂಬೇಡ್ಕರ್ ಹೇಳ್ತಾರೆ. ಅಂದರೆ ಈ ದೇಶದ ಸನಾತನ ಧರ್ಮ ಅಂದರೆ ಬೌದ್ಧ ಧರ್ಮ. ಆದರೆ ಈ ಕ್ರಿಸ್ತ ಪೂರ್ವಕ್ಕಿಂತ ಮೊದಲು ಬೌದ್ಧ ಧರ್ಮ ನಮ್ಮ ಭಾರತ ದೇಶದಲ್ಲಿ ಸಂಪ್ರಾಯ ಆಗ್ತದೆ. ಆದ್ದರಿಂದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗಲೂ ಸಹ ಬೌದ್ಧ ಧರ್ಮದ ಒಂದು ತಳಹದಿಯಲ್ಲಿ ಅವರು ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ಮತ್ತು ಮಾನವೀಯತೆ ಇಂತಹ ಜೀವ ದ್ರವ್ಯಗಳನ್ನು ಸಂವಿಧಾನದ ರೂಪದಲ್ಲಿ ಅವರು ಬಾಬಾ ಆದ್ದರಿಂದ ಇವತ್ತು ಬುದ್ಧ ಹೇಳ್ತಾರೆ, ಆಸೆಗೆ ದುಃಖವೇ ಮೂಲ ಅಂತ ಹೇಳ್ತಾರೆ. ಅಂದರೆ ಹೆಚ್ಚು ಆಸೆ ಪಡೋದ್ರಿಂದ ನಾವು ದುಃಖಿತರಾಗ್ತೇವೆ ಅಂತ ಆದ್ದರಿಂದ ನಾವು ಇವತ್ತು ವಿಶ್ವದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಬೌದ್ಧ ಧರ್ಮ ದೇಶದ ಮತ್ತು ಪ್ರಪಂಚದ ನಾನಾ ದೇಶಗಳಲ್ಲಿ ಇರ್ತದೆ. ಜಪಾನು, ಆಸ್ಟ್ರೇಲಿಯಾ ಮತ್ತು ಥೈಲ್ಯಾಂಡು, ಮಲೇಷಿಯಾ, ಕೊಲಂಬೋ ಮತ್ತು ಹೀಗೆ ಹಲವಾರು ದೇಶಗಳಲ್ಲಿ ಬೌದ್ಧ ಧರ್ಮ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾಪನೆಯನ್ನು ಮಾಡಿದೆ. ಅಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳು ಜಾಸ್ತಿ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ
ಕಾರಣ ಅಂದರೆ ಈ ದೇಶದ ಪವಿತ್ರ ಶಾಹಿ